ಅವಶ್ಯಕತೆ ಇಲ್ಲ. ನಾ ಹೇಳಕತ್ತಿದ್ದೀನಿ ನೀವು ನಾ ಹೇಳಕತ್ತೀನಿ ನಾವು ಒಂದು ನಿಮಿಷ ಕೇಳಿ ದಯವಿಟ್ಟು ನಾ ಹೇಳಕತ್ತೀನಿ ಸರ್ ನಾ ಮಾತಾಡಿದ್ರೆ ಮುಗಿತ ತಡೆಯೋ ಸರ್. ನಾ ದಯವಿಟ್ಟು ಹೇಳಕತ್ತಿದ್ದೀನಿ ಯಾವ ಆಲ್ರೆಡಿ ನೀವೇನು ರಿಂಗ್ ಮೇಲೆ ಕುಂದಿರಿಸಿ ನೀವು ಇಲಾಖೆಯಿಂದ ಏನು ಅಪ್ರೂವ್ ತಗೊಂಡು ಪರ್ಮಿಷನ್ ತಗೊಂಡಿದಾರಲ್ಲ ಅವ್ನು ಯಾವ ಗುತ್ತಿಗೆದಾರ ಮಾಡಿದಾನೆ ಅವ್ನ ಕಡೆನ ಮಾಡಿಸ್ಬೇಕು. ರೈತ ಕಡೆ ಮಾಡ್ಸಲ್ಲ ನಾವು. ಯಾವ ಹೊಸದಾಗಿ ಮಾಡ್ಸಕತ್ತಲ್ಲ ಅವ್ರು ಕಂಪಲ್ಸರಿ ವಾರ್ನಿಂಗ್ ಮಾಡ್ರಿ. ನೀವು ನೀವು ನಿಮ್ಗೆ ಗೊತ್ತಿದ್ದಿಲ್ಲ, ಅಧಿಕಾರಿಗಳಿಗೆ ಗೊತ್ತಿದ್ದಿಲ್ಲ, ಅದ್ರ ರಿಂಗ್ ಮೇಲೆ ಕುಂದಿಸ್ಬಾರ್ದು ಗೊತ್ತಿಲ್ಲ ಅಂದ್ರೆ ಯಾಕೆ ಸಹಿ ಮಾಡಿದ್ರಿ? ಸರ್ ಕೇಳ್ರಿ, ಯಾಕೆ ಸಹಿ ಮಾಡಿದ್ರಿ ನಾವು ಕೇಳ್ತಾ ಇರೋದು. ಅದಕ್ಕೆ ಸರ ಯಾವ 15-18 ವರ್ಷದ ಹಿಂದೂ ದಯವಿಟ್ಟು ನೋಡ್ರಿ, ದಯವಿಟ್ಟು ಯಾವ ಕಟ್ಟಿ ಮೇಲೆ ಅದಾವಲ್ಲ ಇನ್ ಪರ್ಮಿಷನ್ ರೈತರು ತಪ್ಪಲ್ಲ. ಯಾವ್ಯಾವ ಕಂಬ ಹಾಕ್ಬೇಕಲ್ಲ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆಲ್ಲ ನಿಮ್ ಇಲಾಖೆಯಿಂದ ಎಸ್ಟಿಮೇಟ್ ಮಾಡಿ ಕಳಿಸಿ ಮಾಡ್ರಿ. ಯಾವ್ಯಾವ ಈ ರೀತಿ ಇದಾವೆ 15 ವರ್ಷದಿಂದ ಆಗಿತ್ತು ಅವಾಗ ಅಪ್ರೂವಲ್ ಇತ್ತಲ್ಲ, ಅದ್ರ ಈಗ ಅವೇನ ಪ್ರಾಬ್ಲಮ್ ಆದ್ರೆ ನಿಮ್ಮ ಇಲಾಖೆಯಿಂದನೇ ಎಸ್ಟಿಮೇಟ್ ಮಾಡಿ ಕಂಬ ಹಾಕಿ ಅದು ರೆಡಿ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಏನು ಹೊಸ ಲೈನ್ ಹೊಸದ್ ಬಂದಿದೆಯಲ್ಲ ಸರ್, ನಿಮ್ಗೆ ಯಾವ ಗುತ್ತಿಗೆದಾರ ಕ್ಲೀನ್ ಆಗಿ ಹೇಳ್ಬಿಡಿ ಎಲ್ಲರಿಗೆ. ಏನಾಗಿದೆ ಅಂತಂದ್ರೆ ಬಹಳ ಜನ ನಮ್ಮ ರೈತರ ಹತ್ರ ರೊಕ್ಕ ತಗೊಂಡಿದ್ದಾರೆ, ಕಂಬ ಹಾಕಿದ್ದಾರೆ, ಲೈನ್ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ನಿಮ್ಮ ಮೈಮಂಡ್ರು ಅವರು ಬಂದು ಕಲೆಕ್ಷನ್ ಹೊಡೆದು ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಆರ್ ನಂಬರ್ ಕೊಟ್ಟಿಲ್ಲ. ಈಗ ಆರ್ ನಂಬರ್ ಇಲ್ಲ ಅಂತ ಅವ ಏನ್ ಮಾಡ್ಬೇಕು? ಅದಕ್ಕೆ ಸರ್ ದಯವಿಟ್ಟು ನಾ ಸೆಕ್ಷನ್ ಆಫೀಸರ್ಗಳಿಗೆ ತಮ್ಗೆ ಹೇಳ್ತೀನಿ ಸರ್, AW ನೀವು ಬಂದಂತ AW ಹೇಳಿ ಸರ್, ದಯವಿಟ್ಟು ಇಂಥವು ಯಾವ್ಯಾವ ಅದಾವ ಯಾವ್ಯಾವ ಭಾಗದಲ್ಲಿ ಈ ತಾಳಿಕೊಟ್ಟಿ ಒಂದು ಸಬ್ ಸ್ಟೇಷನ್ ಇದೆ, ಯಾವ್ಯಾವ ಸಬ್ ಸ್ಟೇಷನ್ ಇಂತಿತ್ತು ಯಾವ್ಯಾವ ಸಮಸ್ಯೆಗಳದಾವ ರೈತರದು ಅವ್ರದೆಲ್ಲ ಲಿಸ್ಟ್ ಮಾಡಿ ಆ ರೈತರನ್ನ ಮತ್ತು ಅದು ಯಾರು ವರ್ಕ್ ಮಾಡಿದಾರೆ ಕಾಂಟ್ರಾಕ್ಟರ್ ಕುಂದಿರಿಸಿ ಮಾತಾಡಿ ಅದನ್ನ ಸಾಲ್ವ್ ಮಾಡುವಂತ ಕೆಲಸ ಆಗ್ಬೇಕು ಸರ್. ಇಲ್ಲಿ ಏನಾಗ್ತದೆ, ಎಲ್ಲರೂ ಬರೀ ರೈತರಿಗೆ ಮೋಸ ಮಾಡೋದು, ಎಲ್ಲಿ ಹೋದ್ರು ರೈತರಿಗೆ ಮೋಸ ಆಗೋದು. ಈಗ ಎಲ್ಲರೂ ಹೋಗುದು ರೈತನ ತಲೆ ಬಳಸೋದು ಮತ್ತೆ. ಅದಕ್ಕೆ ಸರ ದಯವಿಟ್ಟು ಇದು ಆಗ್ಬೇಕು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದದ್ದು ಏನಪ್ಪಾ ಅಂತಂದ್ರೆ ಸರ್, ನಮ್ದು ಒಟ್ಟು 8 ಸಬ್ ಸ್ಟೇಷನ್ಗಳು ಬರ್ತವೆ ಸರ್, ಮುದ್ದೆಗಳು, ತಾಳಿಕೊಟ್ಟಿ ಮತ್ತೆ ಎಲ್ಲ ಸೆಕ್ಷನ್ಗಳು 8 ಸೇರಿಸಿ ಇಲ್ಲಿ ನಮ್ಮ TC ದುರಸ್ತಿದ ಕೆಪಾಸಿಟಿ ಎಷ್ಟಿದೆ ರೀ? 3-4 TC ಇದೆ. ಎಷ್ಟಿದೆ ರೀ ಅಧಿಕಾರಿಗಳು? ಎಷ್ಟಿದೆ ರೀ? 4 ಇದೆ ಸರ್, 4 ಇದೆ. ದಿನನಿತ್ಯ ಎಷ್ಟು TC ಬರ್ತಾವಪ್ಪ ಅಂತಂದ್ರೆ ಸರ್ 15-20 TCಗಳು ಬರ್ತಾವೆ. ಅಂದ್ರೆ ರೈತರಿಗೆ ಎಲ್ಲಿ ಕೊಡಕಂತೇಳಿ ಸರ್ಕಾರದ ನಿಯಮ ಏನಿದೆ? ಕುಡಿಯ ನೀರಿಂದು ಅಥವಾ ಸಿಟಿಗಳ ಸುತ್ತ 24 ಗಂಟೆಗೆ TC ಚೇಂಜ್ ಆಗ್ಬೇಕು ಅಂತಿದೆ. ಅದೇ ನಿಮ್ಮ KBA ವೆಹಿಕಲ್ ಅನ್ನು ಹೋಗಿ ಅಲ್ಲಿ ಕುಂದಿರಿಸಿ ಆ TC ತಗೊಂಡ್ಬರ್ಬೇಕು. ಎಲ್ಲಿ ಆಗ್ತಾ ಇದೆ ಹೇಳಿ ಸರ್ ನೋಡೋಣ. ಒಂದೊಂದು ತಿಂಗಳು 2-2 ತಿಂಗಳಾದ್ರೂ ರೈತರು TC ಹೋಗಿಲ್ಲ. ರೈತರು ಏನ್ ಮಾಡ್ಬೇಕು? ಅದರ ಜೊತೆಗೆ ಇನ್ನೊಂದೇನಪ್ಪ ಅಂತ ಇಲ್ಲಿದೇನು TC ದುರಸ್ತಿ ಕೆಪಾಸಿಟಿ ಇದೆಯಲ್ಲ, ದಯವಿಟ್ಟು ಇಲಾಖೆ ಅಧಿಕಾರಿಗಳು ಗೌರ್ಮೆಂಟ್ ಪ್ರಸ್ತಾವನೆ ಕಳಿಸಿ ಪ್ರಪೋಸಲ್ ಹೋಗ್ಬೇಕಲ್ಲ ಸರ್. ಇಲ್ಲಿ ಜಾಸ್ತಿ ಇತ್ತು, ಯಾಕಂದ್ರೆ ನಮ್ಮ ಭಾಗೆಲ್ಲ ನೀರಾವರಿ ಆಗ್ಬಿಟ್ಟಿದೆ ಈಗ ಸರ್. ಎಲ್ಲ ಕ್ಯಾನಲ್ ನೀರು ಬಂದಿದೆ, ಕೆರೆಗಳಿಗೆ ನೀರು ತುಂಬಿದೆ, ರೈತರ ಬಾವಿ ಒಳಗೆಲ್ಲ ನೀರು ಬಂದಿದೆ, ಬೋರ್ವೆಲ್ ನೀರು ಬಂದಿದೆ. ಪಾಪ ರೈತ ತನ್ನ ಬದುಕನ್ನು ಕಟ್ಕೊಳ್ಳೋಕೆ ಒಂದು ಬೋರ್ ಹಾಕೋತಾನೆ, ಬಾವಿ ಹೋಗ್ತಾನೆ, ಮೋಟರ್ ಕುಂದಿಸ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ. ಹಿಂಗಿರುವಾಗ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ವಿದ್ಯುತ್ ಕನ್ಸಂಪ್ಷನ್ ಜಾಸ್ತಿ ಆಗಿದೆ. ಅದಕ್ಕೆ TC ಸುಟ್ಟು ಹೋದಪ್ಪ ಅಂತಂದ್ರೆ ಅವ್ನು ಬಂದ ತಕ್ಷಣ TC ಸಿಗ್ಬೇಕು ಅವ್ನಿಗೆ 24 ಗಂಟೆ ಒಳಗೆ. ಆಕ್ಚುಲಿ ರೈತರಿಗೆ 48 ಅವರ್ಸ್ನೇ ಕೊಡ್ಬೇಕಂತಿದೆ. ನಿಮ್ ನಿಯಮನೇ ಇದೆ, ಆದೇಶನೇ ಇದೆ ಸರ್ಕಾರದ್ದು. 48 ಅವರ್ಸ್ನ ಎಲ್ಲಿ ಕೊಡಕ್ಕಾಗತ್ತೆ ಹೇಳ್ರಿ? ಯಾವ ರೈತರಿಗೂ ಕೊಡಕ್ಕಾಗ್ತಾ ಇಲ್ಲ. ಅದಕ್ಕೆ ಮೇನ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ನಮ್ಮ TC ದುರಸ್ತಿ ಕೇಂದ್ರದ ಕೆಪಾಸಿಟಿ ಏನಿದೆ ಅದು ಜಾಸ್ತಿ ಆಗ್ಬೇಕು. ನಮಗೆ ಪ್ರತಿ ಕನಿಷ್ಠ ಏನೆಲ್ಲ 15-20 TC ತುಂಬುವಂತ ವ್ಯವಸ್ಥೆ ಮುದ್ದೆ ಬೆಳೆದ ಆಗ್ಬೇಕು. ಇದನ್ನ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗ್ಬೇಕು. ನೀವು ಏನ್ ಪ್ರಸ್ತಾವನೆ ಅದ್ರದೊಂದು ಕಾಪಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಕೊಡ್ಬೇಕು. ನಿಮ್ ಕೊಟ್ಟ ಮೇಲೆ ನಾವು ನಿಮ್ಗೆ ಬೇಡ, ನಾವು ಮೇಲೆ ಬೆಡ್ ಹಾಕ್ತೀವಿ ಮೇಲೆ ಅಧಿಕಾರಿಗಳಿಗೆ. ನೀವು ಕಳಿಸ್ಬೇಕು ನಮ್ಗೆ ಈ ರೀತಿ ಸಮಸ್ಯೆ ಇದೆ, ಯಾವ್ಯಾವ ಸ್ಟೇಷನ್ ಇಂದ ಎಷ್ಟೆಷ್ಟು ಬರಕತ್ತಿದೆ. ಆಮೇಲೆ ಸರ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ನೀವು TC ಅನ್ನು ತುಂಬ್ತಿರಲ್ಲ ಅದನ್ನ ಸರಿಯಾಗಿ ಇನ್ಸ್ಪೆಕ್ಷನ್ ಮಾಡಿ ದಯವಿಟ್ಟು ಪ್ಲೀಸ್. ನಾ ಹೇಳ್ತಾ ಇರೋದು ಯಾಕಂದ್ರೆ ನಮ್ಮ ರೈತರು ಅದೇನು ಕೊಯ್ಲ್ ಪ್ರಾಬ್ಲಮ್ ಇತ್ತು ಏನಿತ್ತು, ನಿಮ್ ಇಂಟರ್ನಲ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಿಲ್ಲ. ಆದ್ರೆ ಸುಡ್ತಾ ಇದಾವೆ ಅಂತ ಹೇಳ್ತಾ ಇದ್ವಿ, ಯಾರ ಮೇಲೆ ನಾವು ಅಪಾದನೆ ಮಾಡ್ತಾ ಇದ್ವಿ. ದಯವಿಟ್ಟು ಅದನ್ನೊಂದು ಸ್ವಲ್ಪ ಟೆಸ್ಟಿಂಗ್ ಆಗ್ಬೇಕು, ಕರೆಕ್ಟಾಗಿ ಟೆಸ್ಟಿಂಗ್ ಆಗ್ಬೇಕು. ಸರಿಯಾಗಿ ವೈಂಡಿಂಗ್ ಮಾಡಿದಾರೆ ಇಲ್ಲೋ, ಕರೆಕ್ಟಾಗಿ ಆಗಿದೆ ಇಲ್ಲೋ, ಆಯಿಲ್ ಕರೆಕ್ಟಾಗಿ ಹಾಕಿದಾರೆ ಇಲ್ಲೋ, ಸ್ವಲ್ಪ ದಯವಿಟ್ಟು ಅದೊಂದು ಸ್ವಲ್ಪ ಇನ್ಸ್ಪೆಕ್ಷನ್ ಕರೆಕ್ಟಾಗಿ ಆಗ್ಬೇಕು ಸರ್. ಇದರಿಂದ ನಮ್ಮ ಪ್ರಾಬ್ಲಮ್ ಆಗಿ ನಮ್ಮ ರೈತರ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ನಮ್ಮ ರೈತ ನಡೆದ್ರೆ ಬರಂಗಿಲ್ಲ ಹೊಳ್ಳಿ. ಈ TC ಒಯ್ದಿರ್ತಾನ ಮತ್ತೆ ಒಂದು 2 ದಿನದಿಂದ ಸುಡ್ತಪ್ಪ ಅಂತಂದ್ರೆ ಅವ್ನು ಭಾಳ ತೊಂದರೆ ಆಗ್ಬಿಡುತ್ತೆ. ಮತ್ತೆ ಏನಪ್ಪ ನೀನು ಮೊನ್ನೆ TC ಕೊಟ್ಟಿನಿ ಮತ್ತೆ ಸುಟ್ಟು ಹೋಯ್ತಲ್ಲ ಅಂತಂದ್ರೆ ಕಷ್ಟ ಆಗ್ಬಿಡ್ತೈತೆ. ಅದಕ್ಕೆ ಸರ್ ಇದು ಒಂದು ಸ್ವಲ್ಪ ಇದಾಗಬೇಕು. ನಮ್ಮ TC ಇನ್ನೊಂದು
ಸಲ ನಾವು ಹೋರಾಟ ಮಾಡಿದ್ರೆ ಕೆಲವು TCಗಳನ್ನ ಕಳಿಸಿದ್ದಾರೆ. ನಾವೇನ್ ಹೇಳ್ತಾ ಇದ್ದೀವಪ್ಪ ಅಂದ್ರೆ ನಮ್ಮ ಮುದ್ದೇಬಿಹಾಳ ತಾಲೂಕಿನಲ್ಲಿ ಕನಿಷ್ಠ ಏನಿಲ್ಲಪ್ಪ ಅಂತಂದ್ರೆ ಒಂದು 100 TC ಎಕ್ಸ್ಟ್ರಾ ಇರಬೇಕು. 100 63 100 25 100 ಇದ್ದು ಬಿಟ್ರೆ ನಮ್ಮ ರೈತರಿಗೆ ಯಾವುದೂ ಸಮಸ್ಯೆ ಬರಂಗಿಲ್ಲ. ಬರ್ತಾರೆ ಕೊಡ್ತಾರೆ ತಗೊಂಡು ಹೋಗ್ತಾರೆ. ಅದಕ್ಕೆ ಸರ್ ಎಷ್ಟೋ ಹಳ್ಳಿ ಒಳಗೆ ಇವತ್ತಿನ ಹೇಳಕತ್ತೀನಿ ಸಾಕಷ್ಟು ಫೋನ್ಗಳು ಬರ್ತಿರ್ತವೆ. ನಿಮ್ ಲೈಮನ್ಗಳು ಯಾರು TC ಸುತ್ತದ ಅಂತಂದ್ರೆ ಒಂದು 15 ದಿನ ಅಲ್ಲಿ ಹೋಗಲ್ಲ, ಒಂದು ವಾರ ಹೋಗಲ್ಲ. ಯಾಕೆ ಹೋಗಲ್ಲ ಅಂತ ಹೇಳ್ಬಿಡ್ತೀನಿ ಕೇಳಿ. TC ತಗೊಂಬಂದ್ರೆ ಅವ್ನು TC ಕೊಡಕ್ಕಿಲ್ಲ, TC ಇರಲ್ಲ. ಆಮೇಲೆ ನನಗೆ ಇವ ಜೀವ ತಿಂತಾರ ಬಾ ಅಂತ ಇವತ್ತು ಬರ್ತೀನಿ, ನಾಳೆ ಬರ್ತೀನಿ, ನಾಡ್ದು ಬರ್ತೀನಿ, ಅದು ನೋಡೋನು ಏನಾದ್ರು ಇದೇ ಹೇಳ್ಕೊತ ಹೋಗ್ಬಿಟ್ಟಿರ್ತಾರೆ ಸರ್. ಇದು ರಿಯಲ್ ಫ್ಯಾಕ್ಟ್. ಅದಕ್ಕೆ ಯಾಕಂದ್ರೆ ಅವ್ರು ತಪ್ಪಲ್ಲ, ಯಾಕಂದ್ರೆ ಇಲ್ಲಿ TC ಇಲ್ಲ ಮತ್ತು ನನಗೆ ಓದಾಡ್ತಾರೆ ಅಂತೇಳಿ ಅವ ಅಲ್ಲೇ ಬಿಟ್ಬಿಡ್ತಾನೆ. ಅದು ಲಾಸ್ಟ್ ಸಾಕಾಗಿ ರೈತರು ಏನ್ ಮಾಡ್ತಾರೆ, ಅಲ್ಲಿ ಇಲ್ಲಿ ಡಿವಲ್ ತೆಗೆದು ಆ TC ಮುಚ್ಕೊಂಡು ತೊಗೊಂಬಂತಾರೆ, ಗಾಡಿ ಹಾಕೊಂಡ್ಬಂದು ನಿಮ್ಮ ಆಫೀಸ್ ಮುಂದೆ ನಿಂತು ಬಿಡ್ತಾರೆ. ಈ ಸಮಸ್ಯೆ ಇದೆ ಸರ್. ದಯವಿಟ್ಟು ಇದಕ್ಕೆ ಒಂದು ಪರಿಹಾರ ಆಗ್ಬೇಕು. ಎಸ್ಟಿಮೇಟ್ ಮಾಡಕ್ಕೆ ಒಂದು ವಾರ ಅನೇಕ ಬಾರಿ ನಾವು ಮಾತಾಡಿದ್ವಿ. ಆಮೇಲೆ ಸರ್ ಇನ್ನೊಂದು ಏನಪ್ಪ ಅಂದ್ರೆ RR ನಂಬರ್, ನಮ್ಮ ರೈತರು RR ನಂಬರ್ ತೊಗೊಳಕ್ಕೂ ರೆಡಿ ಇದ್ದಾರೆ ಸರ್. ಭಾಳ ಜನ ರೈತರು ನಮ್ಮ ಹತ್ರ ಬರ್ತಾರೆ, RR ನಂಬರ್ ಕೊಡ್ಸಿರಿ ಸರ್ ನಾವು ಕಟ್ತೀವಿ ಫೀಸ್ ಅಂತ. ಏನಾಗಿದೆಪ್ಪ ಅಂತಂದ್ರೆ RR ನಂಬರ್ ಕೊಡ್ಸೋದನ್ನ ಸ್ವಲ್ಪ ಈಜಿ ಮಾಡ್ತಾರೆ. ಈಗ ನೀವು ಕಾಂಟ್ರಾಕ್ಟರ್ ಬರ್ಬೇಕು, ಅವ್ರ ಕಡೆ ಹೋಗ್ಬೇಕು, ಎಸ್ಟಿಮೇಟ್ ಮಾಡ್ಬೇಕು, ತೊಗೊಂಡ್ಬರ್ಬೇಕು. ನಿಮ್ದು ಯಾರಾದ್ರೂ ಒಬ್ಬ ಕಾಂಟ್ರಾಕ್ಟರ್ ಇಲ್ಲೇ ಇದ್ದುಕೊಂಡು ನೋಡಿ ಪರ್ಫೆಕ್ಟ್ ಆಗಿ ಅದನ್ನ ವರ್ಕ್ ಮಾಡಿಕೊಟ್ಟಪ್ಪ ಒಟ್ಟು 1-2 ದಿನದಾಗ ಅವ್ನಿಗೆ RR ನಂಬರ್ ಸಿಗೋದು ಮಾಡಿ ಸರ್. ದಯವಿಟ್ಟು ಅದನ್ನ ನಮ್ಮ ರೈತರು ಕಟ್ಟಕ್ಕೆ ರೆಡಿ ಇದ್ದಾರೆ ಸರ್. ಆಮೇಲೆ ಸರ್ ಇನ್ನೊಂದು ವಿಷಯ ಲಾಸ್ಟ್ ಹೇಳ್ಬಿಡ್ತೀನಿ. ಇನ್ನೊಂದು ಏನಾಗಿದೆ ಸರ್, ಕೆಲವೊಂದು ಕಡೆ TC ಓವರ್ಲೋಡ್ ಆಗಿದೆ. RR ನಂಬರ್ ಇದೆ, ಒಂದು TC ಮಿನಿಮಮ್ ಎಷ್ಟು ಆಗ್ಬೇಕು ಸರ್ ಲೋಡ್ ನಿಮ್ದು ಪ್ರಕಾರ? 70% ಮೇಲೆ ಲೋಡ್ ಇತ್ತಪ್ಪ ಅಂದ್ರೆ ಇನ್ನೊಂದು ಅದನ್ನ ಹೆಚ್ಚು ಅಪ್ಗ್ರೇಡ್ ಮಾಡಬೇಕು. ಅದಕ್ಕೆ ನಾವೇನು ಹೇಳ್ತಾ ಇದೀವಿ, ಎಲ್ಲಿ ಓವರ್ಲೋಡ್ ಆಗಿದಾವಲ್ಲ ಆ ಓವರ್ಲೋಡ್ ಆಗಿ TCಗಳು ಸುಡಾಕತ್ತಿದ್ವು ಸರ್. ದಯವಿಟ್ಟು ಅದಕ್ಕೆ ನಾವೇನು ಹಾಕತ್ತೀವಿ, ಎಷ್ಟು ಓವರ್ಲೋಡ್ ಆಗಿದೆ ನೀವು ಒಬ್ರು ಬಂದಿದ್ದು ಅವ್ರದ್ದು ಓವರ್ಲೋಡ್ ಆಗಿದೆ. ಓವರ್ಲೋಡ್ ಆದದ್ದು TCಗಳು ಯಾವ್ಯಾವ್ದಲ್ಲ ಸರ್, ದಯವಿಟ್ಟು ಅದಕ್ಕೆ ನಾವು ಅಮೌಂಟ್ ಕೊಟ್ಟಕ್ಕೂ ರೆಡಿ ಇದ್ದಾರೆ. ಇನ್ನೊಂದು ಸ್ವಲ್ಪ ಏನಾರ ಒಂದು ಕಮ್ಮಿ ಬಿದ್ದರೂ ಕೂಡ ಇನ್ನೊಂದು 2 RR ನಂಬರ್ ತೊಗೊಳಕ್ಕೂ ರೆಡಿ ಇದ್ದಾರೆ. ತಗೊಂಡು ಅದನ್ನ ಅಪ್ಗ್ರೇಡ್ ಮಾಡ್ತಾರೆ. 63 100 25 63. ದಯವಿಟ್ಟು ಈ ತರ ನೀವು ಮಾಡಿಕೊಟ್ರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಮತ್ತು ಅದು ಸರ್ಕಾರ ನಿಯಮ ಪ್ರಕಾರ ಆಗುತ್ತೆ. ನಿಮ್ಗೆ ಅಲ್ಲಿ RR ನಂಬರ್ ಇಲ್ಲ ಅಂತಂದ್ರೆ ಅಪ್ಗ್ರೇಡ್ ಮಾಡೋಕ್ಕಾಗಲ್ಲ ಅಂತ ಏನು ಸರ್, ನಿಮ್ಮ ಆಫೀಸಲ್ಲಿ ಪ್ರಾಬ್ಲಮ್ ಬರ್ತದೆ. ದಯವಿಟ್ಟು ಇದು ಒಂದು ಸ್ವಲ್ಪ ತಾವು ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸ್ಬೇಕು. ನಾನು ಮೊದಲೇ ಹೇಳಿದೆ, ಇಂಜಿನಿಯರಿಂಗ್ ಜಾಸ್ತಿ ರೈತರು ಜಾಸ್ತಿ ಬೇಕಾದ್ರೆ ಶಾಂತೂರ್ ಪಾಟೀಲ್ ಸರ್ ಎಲ್ಲ ಹೇಳ್ಬಿಟ್ರಿ. ಯಾವುದು ಉಳಿದಿಲ್ರಿ, ಟೆಕ್ನಿಕಲಿ ತಾಂತ್ರಿಕವಾಗಿ ಕೂಡ ಯಾವುದು ಉಳಿದಿಲ್ಲ. ಆಮೇಲೆ ಮತ್ತೊಂದು ನಿಮ್ದು ಟ್ರಾನ್ಸ್ಫರ್ ಫೇಲ್ ಆದಾಗ ಒಂದು 4-5 ರೀಸನ್ ಬಿಟ್ಟರೆ ಬೇರೆ ಯಾವ್ದು ಮ್ಯಾಜಿಕ್ ಬೇಕು. ಒಂದು 8 ಲೈನ್ ಅಷ್ಟೇ ಹೊಡ್ಕೊತಿರ್ತೀವಿ ನೋಡ್ಕೊಂಡು, ಅದಕ್ಕೆ ಸ್ಪೇಸಸ್ ಹಾಕಬೇಕು, ನಮ್ಮ ಸೆಕ್ಷನ್ಸ್ ನೋಡ್ಬೇಕು, ಒಂದು ಲೈನ್ ಬಂದು ಹೇಳಬೇಕು. ಇನ್ನೊಂದೇನಾಗುತ್ತೆ, ವರ್ಷಗಳ ಆದ ನಂತರ ಆ ಅರ್ಥಿಂಗ್ಗಳು ಫೇಲ್ ಆಗ್ತದೆ. ಅರ್ಥಿಂಗ್ ಒಂದು ರಸ್ಟ್ ಹಿಡಿದು ಕತ್ತವಾಗಿರ್ತದೆ, ಬಿಟ್ಕೊಂಡಾಗಿರ್ತದೆ. ಇದನ್ನು ಸ್ವಲ್ಪ ಮಾನಿಟರ್ ಮಾಡಬೇಕು. HT ಸ್ಯಾಗಿಂಗ್ ಇದನ್ನು ಕೂಡ ಇಂಪ್ಲಿಮೆಂಟ್ ಆಗುತ್ತೆ. 4ನೇದು ಅಂತಂದ್ರೆ ಗಿಡಗಂಟಿಗಳು ಸ್ವಲ್ಪ ತಾಗದ್ರೆ ಏನಾಗುತ್ತೆ, ಅಥವಾ ಮಳೆಗಾಳಿ ಜೋರಾಗಿ ಬಂತಂತಂದ್ರೆ ಎಲ್ಲಿಂದ ಟ್ರಕ್ಕೆ ಬಂದು ಅದು ನಮ್ಮ ಕಂಟ್ರೋಲ್. ಈಗ ಸರಿಯಾದ ಪರಿಸ್ಥಿತಿಯಲ್ಲಿ ಗಿಡಗಂಟಿಗಳು ತಾಗದೇ ಇರೋಂಗೆ ಟ್ರಿಮ್ಮಿಂಗ್ ಮಾಡ್ಕೊಂಡಿರ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೇನು ರೀಸೆಂಟಾಗಿ ಟ್ರಾನ್ಸ್ಫರ್ದು ನಮಗೆ ಸ್ಟಾಕ್ ಇಲ್ದಿರೋ ಕಾರಣ ಏನಂದ್ರೆ ನಾವು ನಂಬಿದಂತಹ ವಾಡಿಕೆ ಮಳೆ ಬಂದಿಲ್ಲ. ಪ್ರತಿ ವರ್ಷ ಏನು ಬರ್ಬೇಕಲ್ಲ, ಬಂದಿಲ್ಲ. ಜನಗಳೆಲ್ಲ, ರೈತ ಬಾಂಧವರೆಲ್ಲ ಮೋಟ್ರುಗಳ ಮೇಲೆ ಡಿಪೆಂಡ್ ಆದರು. ಓಕೆ ಸರ್, ಅಲ್ಲಿ ಎಷ್ಟು ಸಮಸ್ಯೆ ಆಯ್ತು ಅಂತಂದ್ರೆ ಆಥರೈಸ್ ಮೋಟರ್ನಾಯ್ತು, ಅನ್ಅಥರೈಸ್ ಮೋಟರ್ ವಾಸ್ತವ ಸಂಗತಿ ಇದು ನಾನು ಹೇಳ್ತೀನಿ. ಇದರಿಂದ ಏನಾಗಿದೆ, ಒಂದೇ ಸರಿ ನಮ್ದು ಫೆಲ್ಯೂರ್ ಜಾಸ್ತಿ ಸರ್. ತಾವು ಹೇಳಿದ ಸತ್ಯವೇ ಸರ್. ಹಾಕ್ಬೇಕು ನೈಂಟಿ ಕೆಪಾಸಿಟಿ ಮಾತಾಡೋದು ಇದೊಂದೇ ರಿಪೇರ್ ಸೆಂಟರ್ ಅಲ್ಲ ಸರ್, ಆಲ್ ಓವರ್ ಸ್ಟೇಟ್ ಕೆಪಾಸಿಟಿ ಅಷ್ಟೇ. ಏನಾಗಿದೆ ಸರ್, ಒಂದ್ಸರಿ ಅಷ್ಟು ಬಂದು ಸುಟ್ಟಾಗ ನಿಮಗೆ ನಾವು ಮಾಡಿದ್ವಿ, ಮತ್ತು ಬೇರೆ ಬೇರೆ ಕಡೆಯಿಂದ 100 ಗಂಟೆ ಟ್ರಾನ್ಸ್ಫರ್ ತಂದು ಸ್ಟಾಕ್ ಇಟ್ಟು ನಾವು ಕೊಟ್ಟಿದ್ದೀವಿ. ಆ ಪರಿಸ್ಥಿತಿ ಬರಬಾರ್ದು ಅಂದ್ರೆ ರೈತ ಬಾಂಧವರು ತಾವು ಸ್ವಲ್ಪ ನಮಗೆ ಸಹಕಾರ ಕೊಡಬೇಕು. ಆದಷ್ಟು ಸರ್ ಒಂದು ಇಲ್ಲಿ ತನಕ ಹೇಳಿದ್ರು ಇಂಪಾರ್ಟೆಂಟ್ ಪಾಯಿಂಟ್ ಒಂದು ಹೇಳಿದ್ರೆ, ಏನು ಓವರ್ಲೋಡ್ ಆಗಿದೆಯಲ್ಲ ಆ ಥರದ ನಂಬರ್ ನಾವು ತಗೊಳಕ್ಕೆ ರೆಡಿ ಇದೀವಿ ಅಂದ್ರೆ ನಾವೆಲ್ಲಿ ಮಾಡ್ಕೊಳಕ್ಕೆ ರೆಡಿ ಇರಬೇಕು. ಇದು ಸತ್ಯದ ಮಾತಿದೆ. ಈ ಒಂದು ಟ್ರಾನ್ಸ್ಫರ್ ಯಾವುದೇ ಒಂದು ಕೇಸಿಗೆ ಓವರ್ಲೋಡ್ ಆಗಿದೆ, ಎಲ್ಲ ಆಥರೈಸ್ಡ್ RR ನಂಬರ್ ಇದೆ ಅಂತಂದ್ರೆ ನಾವು TC ಎನ್ಹಾನ್ಸ್ಮೆಂಟ್ ಅಥವಾ ಇನ್ನೊಂದು ನೋಡ್ ಸೆಂಟರ್ ನೋಡಿ ಅಡಿಷನಲ್ ಟ್ರಾನ್ಸ್ಫರ್ ಯು ಕ್ಯಾನ್ ಪ್ರಪೋಸ್. ಅದ್ರಲ್ಲಿ ತಪ್ಪಿಲ್ಲ. ಏನು ಸರ್, ಅನ್ಆಥರೈಸ್ ನೋಡಿದ್ದು ಟ್ರಾನ್ಸ್ಫರ್ ಸುಟ್ಟಿದೆ ಅಂತಂದ್ರೆ ನೀವು ಆ ರೈತ ಬಾಂಧವರಿಗೆ ಸ್ವಲ್ಪ ಕಿವಿ ಮಾತು ಹೇಳಿ, ಸರ್ ಎಷ್ಟು ಶ್ರಮ ಆಗುತ್ತೆ ಸರ್ ತಗೊಳ್ಬೇಕಾದ್ರೆ. ಒಂದ್ಸಲ ಟ್ರಾನ್ಸ್ಫರ್ ಸುಟ್ಟರೆ ಇವನು ಹೋಗಿ ನೋಡ್ಕೊಂಬರಕ್ ಐಡೆಂಟಿಫೈ ಮಾಡಿದ್ಮೇಲೆ ಇಲ್ಲಿ ಬಂದು ಎಸ್ಟಿಮೇಟ್ ಪ್ರಿಪೇರ್ ಮಾಡಿ 15 ದಿನ 15 ದಿನ ತಗೊಳ್ತದೆ. ಈಗ 4-5 ಎಂಟಿಮೇಟ್ ಬಂದಿರೋದು. ಈಗ ನಾನು ಹೇಳೋದು, ಈ ಶ್ರಮ ಅಷ್ಟರೊಳಗೆ ನೀವು ಒಂದ್ಸರಿ ನೀರಾಸ್ಲಿಲ್ಲ ಅಂದ್ರೆ ಒಂದ್ಸರಿ ಸಮಯದ ಬೆಳೆಗಳು ಮತ್ತೆ ತಿಳಿದಿಲ್ಲ. ಈ ಪರಿಸ್ಥಿತಿ ಇದೆ.
ಯಾವಾಗ ಮಾಡ್ಕೋಬೇಕು ಅಂತಂದ್ರೆ ನಮ್ಮ